ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತಿನ ವಿಡಿಯೋದಲ್ಲಿ ಫೆಸ್ಟಿವ್ ಗ್ಲೋ ಅಪನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ವೀಕೆಂಡಲ್ಲಿ ಏನು ಕ್ಲೀನಿಂಗ್ ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸಮ್ ಹೇರ್ ಕೇರ್. ವುಡನ್ ಕೂಮ್ ಯೂಸ್ ಮಾಡೋದ್ರಿಂದ ಹೇರ್ ಮಧ್ಯದಲ್ಲಿ ಯೂಶಲಿ ಕಟ್ ಆಗುತ್ತಲ್ಲ, ಆ ರೀತಿ ಕಟ್ ಆಗಲ್ಲ. ಆ್ಯಂಡ್ ಆಲ್ಸೋ ವೆನ್ ಯು ಹೀಗೆ ಬಾಚಿದಾಗ ಸ್ಕಲ್ಗೆ ಇದು ಟಚ್ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಈ ವುಡನ್ ಕೂಮನ್ನು ಯೂಸ್ ಮಾಡ್ತಾರೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಇದನ್ನು ಯೂಸ್ ಮಾಡಬೇಕಾದ್ರೆ ಹೇರ್ ಡ್ರೈ ಆಗಿರಬೇಕು. ಆಯಿಲಿ ಹೇರ್ಗೆ ಇದನ್ನು ಯೂಸ್ ಮಾಡಿ ನಾವು ಕೂಮ್ ಮಾಡಿದಾಗ ಈ ಅಂಟತೆ ಗೊತ್ತಾ, ಸ್ಟ್ಯಾಟಿಕ್ ಎನರ್ಜಿ ಥರ ಕ್ರಿಯೇಟ್ ಆಗುತ್ತಲ್ಲ, ಅದು ಈ ಕೂಮ್ ಯೂಸ್ ಮಾಡುವಾಗ ಆಗೋದಿಲ್ಲ. ಆ್ಯಂಟಿ ಸ್ಟ್ಯಾಟಿಕ್, ಇಟ್ ಇಸ್ ವೆರಿ ಗುಡ್ ಮಸಾಜ್ ಫಾರ್ ಯೋರ್ ಸ್ಕ್ಯಾಲ್ಪ್. ಇಟ್ ಫೀಲ್ ಸೋ ಗುಡ್. ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ವುಡನ್ ಕೂಮ್ ಯೂಸ್ ಮಾಡೋದ್ರಿಂದ. ನಾನಿವಾಗ ನೆಕ್ಸ್ಟು ಕೊಕೊನಟ್ ಆಯಿಲು, ನಾರ್ಮಲ್ ಕೊಬ್ಬರಿ ಎಣ್ಣೆ, ಅದನ್ನು ಸ್ವಲ್ಪ ಬಿಸಿ ಮಾಡಿ ತಂದಿದ್ದೀನಿ. ಅದನ್ನು ಕಾಟನ್ ಯೂಸ್ ಮಾಡಿ ಎಲ್ಲ ಕಡೆ ಅಪ್ಲೈ ಮಾಡ್ತೀನಿ. ಸ್ಕ್ಯಾಲ್ಪ್ ಡ್ರೈ ಆಗಿರುತ್ತೆ, ವಾರ ಇಡೀ ಎಣ್ಣೆ ಹಾಕಿಲ್ಲ ಅಂತಂದರೆ ಸ್ಕ್ಯಾಲ್ಪ್ ತುಂಬ ಡ್ರೈ ಆಗಿರುತ್ತೆ. ಅದಕ್ಕೆ ಈ ಥರ ಕಾಟನಲ್ಲಿ ಇಡೀ ಸ್ಕ್ಯಾಲ್ಪ್ ಪಾರ್ಟಿಗೆ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಹಾಕೋದ್ರಿಂದ ಒಳ್ಳೆಯದು. ಡ್ರೈ ಇದ್ದರೆ ಸ್ಕ್ಯಾಲ್ಪ್ ಅದು ಅಬ್ಸಾರ್ಬ್ ಮಾಡುತ್ತೆ ಆಯಿಲನ್ನು. ನನಗೆ 4-5 ಡೇಸ್ಗೆ ಸ್ಕ್ಯಾಲ್ಪ್ ಡ್ರೈ ಆಗ್ತಾ ಬಂದ್ಬಿಡುತ್ತೆ. ಐ ವಿಲ್ ವೇಟ್ ಟಿಲ್ ಸ್ಯಾಟರ್ಡೇ. ಈ ಎಂಟೈರ್ ಲೆಂತ್ಗೆ ಎಣ್ಣೆನ ಹಚ್ಕೊಂಡು ಹೋಗ್ತೀನಿ. ಇಟ್ ವಿಲ್ ನರಿಶ್ ಯುವರ್ ಹೇರ್. ಫುಲ್ ಸ್ಕ್ಯಾಲ್ಪ್ ಮತ್ತು ಎಲ್ಲ ಸ್ಟ್ರ್ಯಾಂಡ್ಸ್ಗೂ ಎಣ್ಣೆ ಹಚ್ಚಿದ್ದೀನಿ. ನೆಕ್ಸ್ಟ್ ನಾನು ಹಾಕೊಳ್ಳೋ ಇಂಪಾರ್ಟೆಂಟ್ ಆಯಿಲ್ ಅಂದರೆ ಕ್ಯಾಸ್ಟರ್ ಆಯಿಲ್. ಹರಳೆಣ್ಣೆನ ಮಿಸ್ ಮಾಡದೆ ವಾರಕ್ಕೊಂದ್ಸತಿ ಹಚ್ಕೊಳ್ತೀನಿ. ಒಂದು ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಡ. ಬಾಡಿ ಹೀಟ್ ಆಗಿದ್ರೆ ಇದು ತಂಪು ಮಾಡುತ್ತೆ ಅಂತ ಹರಳೆಣ್ಣೆನ ಹಚ್ತಾರೆ. ನಾನು ಚಿಕ್ಕ ವಯಸ್ಸಿಂದನೂ ವಾರಕ್ಕೊಂದ್ಸತಿ ಹರಳೆಣ್ಣೆ ಹಚ್ಕೊಳ್ಳೋದು ಅಭ್ಯಾಸ. ಹಿಂಗೆ ಒಂದು ಸ್ವಲ್ಪ ಕೈಯಲ್ಲಿ ತೊಗೊಂಡು ಇದನ್ನು ಹೀಗೆ ಇದನ್ನೇನಾದರೂ ರಾತ್ರಿ ಹಚ್ಕೊಂಡು ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂದರೆ, ಹಿಂಗೆ ತಲೆ ಮೇಲೆ ಪಿಲ್ಲೋ ಮೇಲೆ ತಲೆ ಇಡ್ತಿದ್ದಂಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ನಾನು ಹೇರಿಗೆ ಅಪ್ಲೈ ಮಾಡೋದು ಈ ಪಿಲ್ಗ್ರಿಮ್ ಹೇರ್ ಸೀರಮ್. ಫುಲ್ ಆಲ್ಮೋಸ್ಟ್ ಖಾಲಿಯಾಗೋಗಿದೆ. ಇದು 2ನೇದು ಅಥವಾ 3ನೇ ಬಾಟಲ್ ನದು. ಇದು ಥಿಕ್ ಮತ್ತು ಡೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಂಥ ಕಡೆ ಎಲ್ಲಿ ಕೂದಲು ಕಡಿಮೆ ಇದೆಲ್ಲ ಅಂಥ ಕಡೆ ಹಚ್ಚಿ ನಾನು ಮಸಾಜ್ ಮಾಡ್ತೀನಿ. ನಂಗೆ ಇಲ್ಲೆಲ್ಲ ಆ್ಯಕ್ಚುಲಿ ಬೇಬಿ ಹೇರ್ ಬಂದಿದೆ. ಇದೆಲ್ಲ ಗ್ರೋ ಆಗ್ತಾ ಇರೋ ಹೇರು. ಹೌದು, ನಾನು ಹೇರ್ ಮಸಾಜ್ ಮಾಡಲಿಕ್ಕೆ ಈ ರೀತಿ ಮಸಾಜರನ್ನು ಯೂಸ್ ಮಾಡ್ತೀನಿ. ಸ್ಕ್ಯಾಲ್ಪ್ ಅಲ್ಲಿ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಕೂದಲಿಗೆ ಎಷ್ಟು ಮಸಾಜ್ ಮಾಡ್ತಿರೋ ಸ್ಕ್ಯಾಲ್ಪ್ ಅಲ್ಲಿ ಅಷ್ಟು ಒಳ್ಳೆಯದು. ಮಸಾಜ್ ಜೊತೆಗೆ ಆಯಿಲ್ ಕೂಡ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಅಷ್ಟೇ. ಇವಾಗ 1-2 hours 2.5 hours ಬಿಟ್ಟು ಎಲ್ಲ ಕೆಲಸ ಮುಗಿಸಿ ನಾನು
ಈಗ ಕ್ಲೀನಿಂಗ್ ಟೈಮ್. ಗ್ಲಾಸ್ ಜಾರ್ಗಳಲ್ಲಿ ಏನು ಮಸಾಲೆ ಪೌಡರ್ಗಳನ್ನ ಇಟ್ಟಿದ್ದೀನಿ ಆ ಗ್ಲಾಸ್ ಜಾರ್ಗಳನ್ನೆಲ್ಲ ತೊಳೆದು ಒರೆಸಿ ಇಡೋಣ ಅಂತ ಬಂದಿದ್ದೀನಿ. ನಮ್ಮಮ್ಮ ಸ್ವಲ್ಪ ಗ್ಲಾಸ್ಗಳನ್ನೆಲ್ಲ ಬೀಳಿಸಿ ಒಡೆದಾಕ್ಬಿಡ್ತಾರೆ, ಸೊ ಅದಕ್ಕೆ ನಾನೇ ಮಾಡಿ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ಎಷ್ಟೇ ಕೆಲಸ ಇದ್ದರೂ ಅಡುಗೆ ಮಾಡೋದಂತೂ ತಪ್ಪೋದಿಲ್ಲ. ನಾನಿವತ್ತು ಊಟಕ್ಕೆ ಸಿಂಪಲ್ಲಾಗಿ ಬಿಸಿ ಬಿಸಿ ಅನ್ನ, ತಿಳಿ ಸಾರು ಮತ್ತು ಆಲೂ ಫ್ರೈಯನ್ನು ಮಾಡಿದ್ದೀನಿ. ಈಸಿ ರೆಸಿಪಿ, ಒಳ್ಳೆ ಕಾಂಬಿನೇಷನು. ಬೇಗ ಮಾಡಿ ಸ್ನಾನ ಎಲ್ಲ ಮಾಡಿ ನಾನಿವತ್ತು ಸ್ವಲ್ಪ ಶಾಪಿಂಗಿಗೆ ಅಂತ ಡಿ-ಮಾರ್ಟಿಗೆ ಹೋಗಿದ್ದೀನಿ. ಡಿ-ಮಾರ್ಟಿಗೆ ಹೋದ್ಮೇಲೆ ನಂಗೆ ಒಂದು ಸೆಕೆಂಡ್ ಕೂಡ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ನನಗೆ ಮೋಸ್ಟ್ ಫೇವ್ರೆಟ್ ಇನ್ನೊಂದು ಕೆಲಸ ಅಂತಂದರೆ ಗ್ರಾಸರಿ ಶಾಪಿಂಗ್ ಹೋಗೋದು. ಅಮ್ಮ ಹಬ್ಬಕ್ಕೆ ಏನೇನು ಬೇಕು ಅಂತ ಒಂದಷ್ಟು ಲಿಸ್ಟ್ ಕೊಟ್ಟಿದ್ರು, ಅದನ್ನೆಲ್ಲ ತೊಗೊಂಡು ಡಿ-ಮಾರ್ಟಿಗೆ ಹೋಗಿದ್ದೆ. ಎಷ್ಟು ರಶ್ ಇತ್ತು ಅಂತಂದರೆ ಸಫಕೇಟ್ ಆಗೋಷ್ಟು ರಶ್ ಇತ್ತು ಡಿ-ಮಾರ್ಟಲ್ಲಿ. ಆ ಟ್ರಾಲಿನ ಒಂದು ಕಡೆ ನಿಲ್ಲಿಸಿ ನಾನೇ ಅದ್ರ ಹತ್ರ ಒಂದು 10-20 ಸತಿ ಓಡಾಡಿದ್ದೀನಿ. ಹಾಗಿತ್ತು ಪರಿಸ್ಥಿತಿ. ನಾನೇ ರಾಂಗ್ ಟೈಮಲ್ಲಿ ಹೋಗಿದ್ದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಏನೋ ಒಂದು ಕೆಲಸ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಳೆ ಬಂದರೂ ತೊಂದರೆ ಆಗುತ್ತೆ, ಬಿಸಿಲು ಬಂದರೂ ಮಾಡೋಕ್ಕಾಗಲ್ಲ ಅಂತ ಈ ಕೆಲಸನ ಬೇಗ ಮಾಡ್ತಾಯಿದ್ದೀನಿ. ಏನು ಅಂದರೆ ಮನೆ ಮುಂದ್ಗಡೆ ರಂಗೋಲಿ ಹಾಕಲಿಕ್ಕೆ ಅಂತ ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಲರನ್ನು, ಜನರಲಿ ಇದಕ್ಕೆ ಮರೂನ್ ಕಲರನ್ನು ಹಾಕ್ತಾರೆ, ರೆಡ್ ಆಕ್ಸೈಡ್ ಅಂತಾರಲ್ಲ ಆ ಥರ ಕಲರನ್ನು ಹಾಕ್ತಾರೆ. ಬಟ್ ನನಗೆ ಯಾಕೋ ರೆಡ್ ಅಥವಾ ಮರೂನ್ ಬೇಡ ಅನಿಸಿ ಬ್ಲೂನ ಸೆಲೆಕ್ಟ್ ಮಾಡಿಕೊಂಡೆ. ಅಂದರೆ ಆ್ಯಶ್ ಗ್ರೇ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದು ಸ್ವಲ್ಪ ಡಾರ್ಕಾಗಿ ಅನ್ನಿಸ್ತಾ ಇದೆ, ಇನ್ನೂ ಸ್ವಲ್ಪ ಗ್ರೇಯಿಶ್ ತೊಗೊಳ್ಬೇಕು ಅಂತ ನನಗೆ ಅನ್ನಿಸ್ತು. ಬಟ್ ಎನಿವೇಸ್ ಅದನ್ನು ನೀಟಾಗಿ ಮೆಷರ್ಮೆಂಟ್ ಮಾಡಿ ಪೇಂಟ್ ಮಾಡಿ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಒಂದು 3-4 ನಾಯಿಗಳಿದ್ದಾವೆ. ಚಿಕ್ಕ ಪಪ್ಪಿ ಇದ್ದಾಗಿಂದ ನಮ್ಮ ಮನೆ ಹತ್ರನೇ ಇದ್ದಾವೆ. ಸೊ ನಮ್ಮಮ್ಮ ಅದಕ್ಕೆ ದಿನ ಬಿಸ್ಕೆಟ್, ಬ್ರೆಡ್ ಹೀಗೆಲ್ಲ ಹಾಕೋದ್ರಿಂದ ನಮ್ಮ ಮನೆ ಹತ್ರನೇ ಇರ್ತವೆ. ಅವುಗಳಿಗೆಲ್ಲ ನಾನೇ ಒಂದಷ್ಟು ಹೆಸರಿಟ್ಟಿದ್ದೀನಿ. ಪಪ್ಪಿ, ಕುಪ್ಪಿ, ಮಾರ್ಬಲ್, ರಾಮ್ ಹೀಗೆಲ್ಲ ಒಂದಷ್ಟು ಹೆಸರುಗಳನ್ನ ಇಟ್ಟು ಅವ್ರನ್ನ ಕರಿತೀನಿ. ನಾನೇನು ಅವಕ್ಕೆ ಬಿಸ್ಕೆಟು, ಬ್ರೆಡ್ಡು ಅಥವಾ ಏನು ತಿನ್ನೋಕ್ಕೆಲ್ಲ ಹಾಕಲ್ಲ, ಆದರೂ ನನ್ನನ್ನು ಪ್ರೀತಿ ಮಾಡ್ತವೆ. ಅಂದರೆ ಚಿಕ್ಕ ವಯಸ್ಸಿಂದ ಅದನ್ನು ಮಾತಾಡಿಸಿ ಬೆಳೆಸಿರೋದ್ರಿಂದ ಅದೇ ಲವ್ ಅಷ್ಟೇ. ಈ ಪೇಂಟು ಔಟ್ಡೋರ್ಗೆ ಮಾಡುವಂಥ ಪೇಂಟು ಸಿಮೆಂಟ್ ಮೇಲೆ ಹಾಕಲಿಕ್ಕೆ ಅಂತಲೇ ಕೊಡ್ತಾರೆ. ಓಪಸ್ ಬ್ರ್ಯಾಂಡಿಂದ ತಂದೆ. ಐ ಥಿಂಕ್ ಕಲರ್ ಮ್ಯಾಚ್ ಆಗತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಅಗೇನ್ ಬ್ಯಾಕ್ ಟು ಕ್ಲೀನಿಂಗ್. ಈ ಮನೆಯಲ್ಲಿ ತರುವಂಥ ಸಾಮಾನುಗಳು, ಎಕ್ಸ್ಟ್ರಾ ಉಳಿದಿರೋ ಸಾಮಾನುಗಳನ್ನೆಲ್ಲ ತುಂಬಿಡಲಿಕ್ಕೆ ಅಂತ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಗಳನ್ನ ಯೂಸ್ ಮಾಡ್ತಾರೆ ನಮ್ಮಮ್ಮ. ಅದನ್ನೆಲ್ಲ ಇವಾಗ ತೊಳೆದು ಸ್ವಲ್ಪ ಹೊರಗಡೆ ಇಟ್ಟು ಗಾಳಿಗೆ ಆರಿಸಿ ಒರೆಸಿ ಮತ್ತೆ ಅದರಲ್ಲಿ ಸಾಮಾನು ತುಂಬೋ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬರೋಷ್ಟೊತ್ತಿಗೆ ಇದನ್ನೆಲ್ಲ ತೊಳೆದು ನೀಟಾಗಿಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮಮ್ಮ ಸರ್ಪ್ರೈಸ್ ಆಗೋಣ ನೋಡಿದ ತಕ್ಷಣ ಹಿಂಗೆ ತೊಳ್ದ್ಯಾ, ಹೆಂಗೆ ತೊಳ್ದೆ, ಹಿಂಗೆ ತೊಳ್ದ್ಯಾ, ಕ್ಲೀನಾಗಿ ತೊಳ್ದ್ಯಾ, ಹೆಂಗೆ ತೊಳ್ದ್ಯೋ ಏನೋ ಸರ್ಪ್ರೈಸ್ ಅನ್ನೋ ವರ್ಡ್ ನಮ್ಮ ಅಮ್ಮನ ಡಿಕ್ಷನರಿಲೇ ಇಲ್ಲ. ಏನೋ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಅದನ್ನ ತೊಳಿಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬೇಯಿಸ್ಕೊಂಡಿದ್ದೆ, ಅದಕ್ಕೆ ಇಲ್ಲಾಂದ್ರೆ ಆಮೇಲೆ ಅದಕ್ಕೂ ಬೇಯಿಸ್ಕೋಬೇಕು ಅಂತ.
ಇಡ್ಲಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. Ignore the background, most messiest kitchen. ಈಗ ಸ್ಕಿನ್ ಕೇರ್ ಮಾಡೋಣ ಅಂತ ನಾನು ಒಂದು ಸಣ್ಣ ಬೌಲಿಗೆ ಆಲ್ಪ್ಸ್ ಗುಡ್ನೆಸ್ ಇಂದ ಬರುವಂಥ ಮುಲ್ತಾನಿ ಮಿಟ್ಟಿನ ತೊಗೊಂಡಿದ್ದೀನಿ ಈ ಸರ್ತಿ. ಇದನ್ನು ನಾನು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ, ಮೊಸರು ಜೊತೆನೂ ಮಿಕ್ಸ್ ಮಾಡ್ಬೋದು ಅಥವಾ ರೋಸ್ ವಾಟರ್ ಜೊತೆನೂ ಕೂಡ ಮಿಕ್ಸ್ ಮಾಡಿ ಇದನ್ನು ಬಳಸ್ಬೋದು. ನಾನು ಹಾಲಿನ ಜೊತೆ ಹಾಕ್ತಾಯಿದ್ದೀನಿ ಇವತ್ತು. ಕೆಲವೊಂದು ಸತಿ ಕಾಫಿ ಪೌಡರ್ ಮತ್ತು ಮೊಸರನ್ನು ಹಾಕ್ತೀನಿ ಅಥವಾ ಅರಿಶಿನ ಕಡಲೆ ಹಿಟ್ಟು ಮೊಸರನ್ನು ಸಹಿತ ಹಾಕ್ತೀನಿ. ಇವತ್ತು ನಾನು ಮುಲ್ತಾನಿ ಮಿಟ್ಟಿಯನ್ನು ಹಾಕ್ತಾಯಿದ್ದೀನಿ. ಮುಲ್ತಾನಿ ಮಿಟ್ಟಿ ಹಾಕೋದ್ರಿಂದ ಗ್ಲೋ ಕಾಣುತ್ತೆ ಸ್ಕಿನ್. ಇದನ್ನು ಒಂದು 10ರಿಂದ 15 ನಿಮಿಷ ಅಥವಾ ಅರ್ಧ ಗಂಟೆ ಕೂಡ ಬಿಟ್ಟು ಇದು ಒಣಗಿದ ಮೇಲೆ ನಾನು ಇದನ್ನು ಕಡಲೆ ಹಿಟ್ಟಿಂದ ವಾಶ್ ಮಾಡ್ತೀನಿ. ಹಾಗೆ ಸ್ವಲ್ಪ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಬಿಸಿ ನೀರಿಗೆ ಉಪ್ಪು, ಬೇಕಿಂಗ್ ಸೋಡಾ, ಹಾಗೆ ನಿಂಬೆ ರಸ ಮತ್ತು ಯಾವುದಾದ್ರೂ ಶ್ಯಾಂಪು ಅದನ್ನು ಬಳಸ್ಬೋದು. ಇಷ್ಟನ್ನು ಹಾಕಿ ನಾನು ಕಾಲನ್ನು ಇಟ್ಕೊಳ್ತೀನಿ. ಒಂದು 10ರಿಂದ 15 ನಿಮಿಷ ಇಡ್ತೀನಿ. ತುಂಬ ಸುಟ್ಟೋಗುವಷ್ಟು ಬಿಸಿನೂ ಇಲ್ಲ, ಹಾಗಂತ ಬೆಚ್ಚಗೂ ಇರಬಾರ್ದು. ಸ್ವಲ್ಪ ಬಿಸಿ ಇದ್ದರೆ ಕಾಲಿಗೆ ಒಳ್ಳೆ ಮಸಾಜ್ ಥರ ಆಗುತ್ತೆ. ನನಗೆ ಕಾಲು ಅದನ್ನು ಇಟ್ಟು ತೆಗೆದ್ಮೇಲೆ ಬೇರೆ ಏನು ಎಕ್ಸ್ಟ್ರಾ ಮಸಾಜ್ ಮಾಡೋದೇ ಬೇಡ, ಬಿಸಿನೀರಲ್ಲಿ ಇಟ್ಟಿದ್ದೇ ಒಂದು ಮಸಾಜ್ ಥರ ಫೀಲ್ ಆಗ್ತಾಯಿತ್ತು. ಇದನ್ನು ಇಟ್ಟು ಕಾಲು ತೆಗೆದ್ಮೇಲೆ ನಾನು ಕಾಲಿಗೆ ಸ್ವಲ್ಪ ಮಸಾಜನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಕ್ರಬ್ ಕೂಡ ಮಾಡಿದ್ದೀನಿ. ಏನು ಡರ್ಟ್ ಇದ್ದರೆ ಫಿಂಗರಲ್ಲಿ, ನೇಲ್ಸ್ ಹತ್ರ ಮತ್ತು ಹೀಲಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಗಿರೋ ಕಿಚನ್ ಈ ಥರ ಕಾಣುತ್ತೆ. ಇಷ್ಟೊತ್ತು ಫುಲ್ ಮೆಸ್ಸಿಯಾಗಿತ್ತು. ಎವ್ರಿಥಿಂಗ್ ಇಸ್ ಕ್ಲೀನ್ಡ್. ಫ್ರಿಡ್ಜ್, ಲುಕ್ ಅಟ್ ದೀಸ್. ವಾಶ್ ಆದಮೇಲೆ ಪಳ ಅಂತ ಹೊಳಿತಂತೆ. ಕ್ಲೀನ್ ಸ್ಟೋವ್, a clean kitchen corner. ಅಡುಗೆ ತಯಾರಾಗ್ತಾ ಇದೆ. that's it. ಇದೆರಡು ಮಾಸ್ಕ್, ಫುಟ್ ಮಾಸ್ಕ್ ಮತ್ತು ಫೇಸ್ ಮಾಸ್ಕ್ ಫ್ರಮ್ ಮಿನಿಸೋ. ಈ ಎರಡು ಮಾಸ್ಕ್ಗಳನ್ನ ಹಾಕ್ಕೊಂಡು ನಾನು ಒಂದು ಅರ್ಧ ಗಂಟೆ ಒಂದು ಒಳ್ಳೆ ಮ್ಯೂಸಿಕನ್ನು ಕೇಳ್ತಾ ಟೈಮ್ ಸ್ಪೆಂಡ್ ಮಾಡಿದೆ. ಫೇಸ್ ಮಾಸ್ಕ್ ಮತ್ತು ಫೀಟ್ ಮಾಸ್ಕ್ ಎರಡೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಫೇಸ್ ಎಷ್ಟು ಕೂಲ್ ಅನಿಸುತ್ತೆ. ಯು ಶುಡ್ ಡೆಫಿನೆಟ್ಲಿ ಟ್ರೈ. ಅಫ್ಕೋರ್ಸ್ ಎಲ್ಲರೂ ಟ್ರೈ ಮಾಡಿರ್ತೀರ, ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಫೀಟ್ ಮಾಸ್ಕನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಮಿನಿಸೋದಲ್ಲಿ ಈ ಸರ್ತಿ ಹೋದಾಗ ಕಾಣಿಸ್ತು, ವೈ ನಾಟ್ ಅಂತ ತೊಗೊಂಡು ಬಂದೆ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಕಾಲು ಕೂಡ ತುಂಬ ಸಾಫ್ಟಾಗಿ ಆಯಿತು ಇದು ಮಾಸ್ಕ್ ಯೂಸ್ ಮಾಡಿದ ಮೇಲೆ. ಇಷ್ಟೇ ನೋಡಿ, ಈವ್ನಿಂಗ್ ಆಗೋಯ್ತು. ನೈಟ್ಗೆ ಏನಾದರೂ ಚೆನ್ನಾಗಿ ಡಿನ್ನರ್ ತಯಾರು ಮಾಡೋಣ ಅಂತ ಇವತ್ತು ಗೋಬಿ ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೀನಿ. ನಂದು 2 ಡೇಸ್, ಸ್ಯಾಟರ್ಡೇ ಸಂಡೇ ವೆಂಟ್ ವೆರಿ ವೆಲ್. ಕ್ಲೀನಿಂಗ್ ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಈ ಥರದಲ್ಲೇ ಮುಗಿದೋಯ್ತು. ನಿಮ್ಮ ವೀಕೆಂಡ್ ಹೇಗಾಯಿತು ಅಂತ ತಿಳಿಸೋದನ್ನು ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಅಲ್ಲಿ ಎಲ್ಲ ರೆಸಿಪಿಗಳನ್ನು ಡೀಟೇಲಾಗಿ ಹಾಕಿರ್ತೀನಿ. ಸಪೋಸ್ ಹಾಕಿಲ್ಲ ಅಂತಂದರೆ ಯು ಕ್ಯಾನ್ DM or ಕಮೆಂಟ್ ದೇರ್. ನಾನು ಅವಾಗ ಎಲ್ಲ ಡೀಟೇಲ್ ರೆಸಿಪಿಗಳನ್ನು ಹಾಕ್ತೀನಿ. ಸರಿನಾ? ಹೋಗಿ ಬರ್ತೀನಿ. ಬಾಯ್. ಅಷ್ಟೇ.